ಹಾಯ್ ಗಾಯ್ಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಒಂದು ವಿಡಿಯೋ ಇರುತ್ತೆ ನೋಡಿ ಸ್ನೇಹಿತರೆ. ಅದರಲ್ಲಿ ಶಿಲೆಗಳು ಮತ್ತು ಅದರ ವಿಧಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಶಿಲೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಭಾಳ ಸಹಕಾರಿ ಆಗ್ತದೆ ನೋಡಿರಿ. ಭೂಗೋಳಶಾಸ್ತ್ರದ ಬಗ್ಗೆ ನೀವೆಷ್ಟು ಓದಿಕೊಂಡಿರಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಭೂಮಿಯ ಮೇಲ್ಪದರದಲ್ಲಿ ಕಂಡುಬರುವಂಥ ಶಿಲೆಗಳನ್ನು ಪ್ರಮುಖವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಮೇಲ್ಪದರದಲ್ಲಿ ಕಂಡುಬರುವಂಥ ಒಂದು ಏನು ಶಿಲೆಗಳಿದ್ದಾವೆ ಅದನ್ನು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮೂರು ರೀತಿಯಾದಂಥ ಒಂದು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಶಿಲೆಗಳನ್ನು. ಅವು ಯಾವ್ಯಾವಪ್ಪ ಅಂತಂದರೆ ಅಗ್ನೇಯಶಿಲೆ, ಪದರಶಿಲೆ ಮತ್ತು ರೂಪಾಂತರ ಶಿಲೆ ಅಂತ ಮೂರು ರೀತಿಯಾಗಿ ನಾವು ನೋಡ್ತೀವಿ. ಓಕೆ, ಮೂರು ರೀತಿಯಾಗಿ ಮಾಡಿದ್ದಾರೆ ನೋಡಿರಿ. ಅದಕ್ಕೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿರಿ. ಶಿಲೆಗಳನ್ನು ಅವುಗಳ ರಚನೆ ಮೇಲೆ ಒಂದು ಅಗ್ನಿಶಿಲೆ, ಪದರಶಿಲೆ ಮತ್ತು ರೂಪಾಂತರ ಶಿಲೆಗಳೆಂದು ಮೂರು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ ನೋಡಿರಿ. ಎಷ್ಟು ರೀತಿ? ಮೂರು ರೀತಿಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ತಪ್ತ ಮ್ಯಾಗ್ಮಾ ಅಥವಾ ಲಾವಾರಸವು ತಣ್ಣಗಾಗಿ ಘನೀಕರಿಸುವುದರಿಂದ ಉಂಟಾಗುವಂಥ ಶಿಲೆಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಲಾವಾರಸದಿಂದ ಘನೀಕರಿಸದಿಂದ ಉಂಟಾಗುವಂಥ ಶಿಲೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಅಗ್ನಿಶಿಲೆಗಳಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಇವು ಜ್ವಾಲಾಮುಖಿ ಸ್ಫೋಟಗೊಂಡಿಗೆಸಿಂದ ಹೊರಗಡೆ ಬಂದು ಏನಾಗುತ್ತಪ್ಪ ಅಂತಂದರೆ ಲಾವರಸ ಅದು ಶಿಲೆಯಾಗಿ ಪರಿವರ್ತನೆ ಹೊಂದುತ್ತದೆ. ಅದಕ್ಕೆ ಅಗ್ನಿಶಿಲೆ ಎಂದು ಕರೆಯುತ್ತಾರೆ. ಓಕೆ, ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಜ್ವಾಲಾಮುಖಿ ಪ್ರಕ್ರಿಯೆಯಲ್ಲಿ ಭೂಮಿಯಿಂದ ಒಳಗಿನಿಂದ ಮ್ಯಾಗ್ಮಾ ಏನಪ್ಪ ಅಂತಂದರೆ ತಣ್ಣಗಾದಂಥ ಶಿಲೆಗಳನ್ನು ಅಗ್ನಿಶಿಲೆ ಅಂತ ಕರೀತಾರೆ. ಓಕೆ, ಇವುಗಳನ್ನು ಪ್ರಾಥಮಿಕ ಶಿಲೆ ಎಂದು ಕೂಡ ಕರೀತಾರೆ ನೋಡ್ರಿ. ಪ್ರಾಥಮಿಕ ಶಿಲೆಗಳು ಯಾವಪ್ಪ ಅಂತ ಕೇಳಿದರೆ ಅಗ್ನಿಶಿಲೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವುದು ಅಗ್ನಿಶಿಲೆಗೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಅಗ್ನಿಶಿಲೆಗೆ ಯಾವುದು ಅತ್ಯುತ್ತಮ ಉದಾಹರಣೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗ್ರಾನೈಟ್. ಓಕೆ, ಗ್ರಾನೈಟ್ ಏನಪ್ಪ ಅಂತಂದರೆ ಒಂದು ಅಗ್ನಿಶಿಲೆ ಆಗಿದೆ. ಓಕೆ, ಗ್ರಾನೈಟ್ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ತೀವಿ ನೋಡ್ರಿ. ಓಕೆ, ಗ್ರಾನೈಟ್ ಜೊತೆಗೆ ಬಾಸ್ಟಾಲ್ಗಳು ಏನಪ್ಪ ಅಂತಂದರೆ ಇವು ಪ್ರಮುಖ ಅಗ್ನಿಶಿಲೆಗಳಾಗಿರ್ತವೆ. ಓಕೆ, ಗ್ರಾನೈಟ್ ಭೂಮಿಯ ಒಳಪದರದಲ್ಲಿ ಒಂದು ಮ್ಯಾಗ್ಮಾ ನಿಧನವಾಗಿ ತಣ್ಣಗಾಗುವುದರಿಂದ ಉಂಟಾಗುವಂಥ ಅಂತರಾಗ್ನಿ ಶಿಲೆ ಆಗಿದೆ. ಈ ಒಂದು ಅಗ್ನಿಶಿಲೆಗಳಲ್ಲಿ ಎರಡು ರೀತಿಯದೇ ನಾವು ನೋಡ್ತೀವಿ. ಒಂದು ಅಂತರಾಗ್ನಿ ಶಿಲೆ, ಒಂದು ಬಹಿರಾಗ್ನಿ ಶಿಲೆ ಅಂತ ಕಂಡು ಬರ್ತವೆ. ಅದರಲ್ಲಿ ಅಂತರಾಗ್ನಿ ಶಿಲೆ ಯಾವುದಾಗಿದೆ, ಇದು ಗ್ರಾನೈಟ್ ಆಗಿದೆ ನೋಡಿ. ನೆಕ್ಸ್ಟ್, ಪಳೆಯುಳಿಕೆಗಳು ಸಾಮಾನ್ಯವಾಗಿ ಯಾವ ವಿಧದ ಶಿಲೆಗಳಲ್ಲಿ ಕಂಡು ಬರುತ್ತವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪಳೆಯುಳಿಕೆಗಳು ಕಂಡುಬರುವಂಥ ಶಿಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪದರ ಶಿಲೆಗಳು ಅಂತ ನಾವು ಕರಿತೇವೆ. ಎರಡನೇ ಯಾವುದು ಶಿಲೆ ಇದೆ, ಪದರ ಶಿಲೆ ಇದೆ ನೋಡ್ರಿ. ಅಗ್ನಿಶಿಲೆ ನಂತರ ಬರ್ತದೆ. ಇದು ಪದರ ಶಿಲೆಯಲ್ಲಿ ಏನಪ್ಪ ಅಂತಂದರೆ ಪಳೆಯುಳಿಕೆಗಳು ಕಂಡು ಬರ್ತವೆ. ಓಕೆ, ಜೀವಿಗಳು ಸತ್ತ ನಂತರ ಭೂಮಿಯಲ್ಲಿ ಇರ್ತಾವಲ್ಲ ಅವಕ್ಕೆ ಏನಾಗುತ್ತೆ ಅಂದರೆ ಕೊಳೆತು ಹೋಗುತ್ತವೆ. ಓಕೆ, ಸಸ್ಯಗಳು, ಪ್ರಾಣಿಗಳು ಮತ್ತು ಅವುಗಳ ಒಂದು ಅವಶೇಷಗಳು ಏನಪ್ಪ ಅಂತಂದರೆ ಮಣ್ಣಿನ ಪದರಗಳಲ್ಲಿ ನಡುವೆ ಸಿಲುಕಿ ಪದರ ಶಿಲೆಗಳು ಎಂದು ಕಂಡು ಬರುತ್ತವೆ. ಓಕೆ, ಪದರ ಶಿಲೆಗಳು ಆತವೆ. ಇವು ಸಸ್ಯ, ಪ್ರಾಣಿಗಳು ಏನಪ್ಪ ಅಂತಂದರೆ ಕೋಟ್ಯಾನು ವರ್ಷಗಳ ನಂತರ ಭೂಮಿ ಒಳಗಡೆ ಏನಪ್ಪ ಅಂತಂದರೆ ಪದರ ಶಿಲೆಯಾಗಿ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ ನೋಡ್ರಿ. ಓಕೆ, ನೆಕ್ಸ್ಟ್, ಅತಿ ಹೆಚ್ಚಿನ ಶಾಖ ಮತ್ತು ಒತ್ತಡದಿಂದಾಗಿ ಸುಣ್ಣಕಲ್ಲು ಯಾವ ಶಿಲೆಯಿಂದ ಮಾರ್ಪಾಟಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸುಣ್ಣದ ಕಲ್ಲು ಯಾವ ಒಂದು ಶಿಲೆಯಿಂದ ಮಾರ್ಪಾಟಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅಮೃತ ಶಿಲೆ. ಅಮೃತ ಶಿಲೆಯಿಂದ ಏನಾಗಿದೆಪ್ಪ ಅಂತಂದರೆ ಸುಣ್ಣದ ಕಲ್ಲು ಆಗಿದೆ. ಓಕೆ, ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ
ಸುಣ್ಣದ ಕಲ್ಲು ಅಂದರೆ ಏನಪ್ಪ ಅಂತಂದರೆ ಯಾವುದರಿಂದ ಆಗಿರುತ್ತಂದರೆ ಅಮೃತ ಶಿಲೆಯಾಗಿ ಪರಿವರ್ತನೆ ಹೊಂದುತ್ತದೆ. ಓಕೆ. ಸುಣ್ಣದ ಕಲ್ಲು ಭೂಮಿಯ ಆಳದಲ್ಲಿ ತೀವ್ರ ಶಾಖ ಮತ್ತು ಒತ್ತಡಕ್ಕೆ ಒಳಗಾದಾಗ ಏನಪ್ಪ ಅಂತಂದರೆ ಅಮೃತ ಶಿಲೆಯಾಗಿ ರೂಪಾಂತರವಾಗಿ ಪರಿವರ್ತನೆ ಹೊಂದುತ್ತದೆ ನೋಡ್ರಿ. ಓಕೆ. ಅಮೃತ ಶಿಲೆಯಾಗಿ ಯಾವುದು ಸುಣ್ಣದ ಕಲ್ಲು ರೂಪಾಂತರ ಆಗುತ್ತದೆ. ಹೊಂದಿಸಿ ಬೇರೆ ರೀತಿಯಲ್ಲಿ ಕೊಡ್ತಾರೆ ನೋಡ್ರಿ. ಈಚಕ ಸುಣ್ಣದ ಕಲ್ಲು ಕೊಟ್ಟರೆ ಈ ಕಡೆ ಅಮೃತ ಶಿಲೆ ಬಗ್ಗೆ ಕೊಡ್ತಾರೆ, ಹೊಂದಿಸಿ ಬೇರೆ ರೀತಿಯಲ್ಲಿ ಕೂಡ ಕೊಡ್ತಾರೆ. ನೆಕ್ಸ್ಟ್, ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಪ್ರಾಥಮಿಕ ಶಿಲೆ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥ ಪ್ರಾಥಮಿಕ ಶಿಲೆ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾನೈಟ್ ನೋಡ್ರಿ. ಗ್ರಾನೈಟ್ ಏನಪ್ಪ ಅಂತಂದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಓಕೆ. ಪ್ರಾಥಮಿಕ ಶಿಲೆ ಆಗಿದೆ ಇದೊಂದು ಗ್ರಾನೈಟ್. ಓಕೆ. ಕರ್ನಾಟಕ ಏನಪ್ಪ ಅಂತಂದರೆ ಗ್ರಾನೈಟ್ ಮತ್ತು ನೈಸ್ ಶಿಲೆಗಳಿಗೆ ಅಂದರೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಬಯಲು ಸೀಮೆಯಲ್ಲಿ ಈ ಒಂದು ಗಟ್ಟಿಯಾದ ಅಗ್ನಿಶಿಲೆಗಳು ಕಂಡು ಬರ್ತವೆ ನೋಡ್ರಿ ಹೇರಳವಾಗಿ. ಗ್ರಾನೈಟ್ ಮತ್ತು ನೈಸ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಬಸಾಲ್ಟ್ ಶಿಲೆಯು ಈ ಕೆಳಗಿನ ಯಾವ ಶಿಲೆ ವರ್ಗಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಬಸಾಲ್ಟ್ ಶಿಲೆ ಯಾವ ಒಂದು ಶಿಲಾ ವರ್ಗಕ್ಕೆ ಸೇರಿದೆ ನೋಡ್ರಿ. ಅಂತರ್ಸರಣ ಅಗ್ನಿಶಿಲೆ ಅಥವಾ ಬಹಿರ್ಸರಣ ಅಗ್ನಿಶಿಲೆ, ಪದರ್ ಶಿಲೆ, ರೂಪಾಂತರ ಶಿಲೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಬಸಾಲ್ಟ್ ಏನಪ್ಪ ಅಂತಂದರೆ ಒಂದು ಬಹಿರ್ಸರಣ ಅಗ್ನಿಶಿಲೆಗೆ ಸಂಬಂಧಿಸಿದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಓಕೆ. ಬಹಿರ್ಸರಣ ಅಗ್ನಿಶಿಲೆಗೆ ಬಸಾಲ್ಟ್ ಸಂಬಂಧಿಸಿದೆ. ಓಕೆ. ಈ ಒಂದು ಜ್ವಾಲಾಮುಖಿಯ ರಾವಸ ಏನಪ್ಪ ಅಂತಂದರೆ ಭೂಮಿಯ ಮೇಲ್ಭಾಗಕ್ಕೆ ಬಂದು ಏನಾಗ್ತದೆ ಅಂದರೆ ತಣ್ಣಗಾಗುತ್ತದೆ. ತಣ್ಣದಾಗಿ ಏನಪ್ಪ ಅಂತಂದರೆ ಬಹಿರ್ಸರಣ ಅಗ್ನಿಶಿಲೆಗಳು ಉಂಟಾಗುತ್ತದೆ. ಓಕೆ. ಬಸಾಲ್ಟ್ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತಲೇ ಹೇಳ್ಬೋದು. ಜ್ವಾಲಾಮುಖಿಯಿಂದ ಸ್ಫೋಟಗೊಂಡಿಗೆಸಿಂದ ಹೊರಗಡೆ ಬಂದು ತಣ್ಣಗಾಗೋದು ಯಾವುದಪ್ಪ ಅಂತಂದರೆ ಬಹಿರ್ಸರಣ ಶಿಲೆ ಅಂತ ಹೇಳ್ತೀವಿ. ನೆಕ್ಸ್ಟ್, ರೂಪಾಂತರ ಹೊಂದಿದ ನಂತರ ಗ್ರಾನೈಟ್ ಶಿಲೆಯು ಯಾವ ಒಂದು ರೂಪಾಂತರ ಪಡೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಗ್ರಾನೈಟ್ ಯಾವ ಒಂದು ರೂಪಾಂತರವನ್ನು ಪಡೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ನೈಸ್. ಗ್ರಾನೈಟ್ ಏನಾಗ್ತಂದರೆ ನೈಸ್ ಆಗಿ ರೂಪಾಂತರ ಹೊಂದುತ್ತದೆ. ಓಕೆ. ಗ್ರಾನೈಟ್ ಏನಪ್ಪ ಅಂತಂದರೆ ಅಗ್ನಿಶಿಲೆ ಏನಂದರೆ ಹೆಚ್ಚಿನ ಒತ್ತಡಕ್ಕೆ ಒಳಗಾದಾಗ ನೈಸ್ ರೂಪಾಂತರವಾಗಿ ಬದಲಾಗುತ್ತದೆ. ಓಕೆ. ನೈಸ್ ಶಿಲೆಯಾಗಿ ಬದಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಕೆಳಗಿನಗಳಲ್ಲಿ ಯಾವುದೋ ಒಂದು ಜೈವಿಕ ಪದರ ಶಿಲೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಆರ್ಗಾನಿಕ್ ಸೆಡಿಮೆಂಟರಿ ರಾಕ್ಸ್ ಬಗ್ಗೆ ಒಂದು ಅತ್ಯುತ್ತಮವಾದ ಉದಾಹರಣೆ ಯಾವುದು ಅಂತ ಕೊಟ್ಟಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕಲ್ಲಿದ್ದಲು ಏನಪ್ಪ ಅಂತಂದರೆ ಬಹಿರ್ಸರಣ ಒಂದು ಯಾವುದು ಜೈವಿಕ ಪದರ ಶಿಲೆಗೆ ಅತ್ಯುತ್ತಮ ಉದಾಹರಣೆ ಆಗಿದೆ ನೋಡಿ ಕಲ್ಲಿದ್ದಲು. ಓಕೆ. ಕಲ್ಲಿದ್ದಲು ಇವೇನಪ್ಪ ಅಂತಂದರೆ ಕೋಟಿಗಟ್ಟಲೆ ವರ್ಷಗಳಿಂದ ಏನಂದರೆ ಸಸ್ಯಗಳ ಅವಶೇಷಗಳು ಭೂಮಿ ಅಡಿಯಲ್ಲಿ ಹೂತು ಹೋಗಿ ಸಂಕೋಚನಗೊಂಡಾಗ ಕಲ್ಲಿದ್ದಲು ಉಂಟಾಗಿದೆ. ಆದ್ದರಿಂದ ಇದಕ್ಕೆ ಜೈವಿಕ ಪದರ ಶಿಲೆಯಾಗಿ ಅಂತ ಕರೀತಾರೆ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಕಲ್ಲಿದ್ದಲು ಅಂದರೆ ಕೋಟಿಗಟ್ಟಲೆ ವರ್ಷಗಳ ನಂತರ ಏನಪ್ಪ ಅಂತಂದರೆ ಈ ಒಂದು ಪ್ರಾಣಿಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಭೂಮಿಯಲ್ಲಿ ಏನಾಗಪ್ಪ ಅಂತಂದರೆ ಸತ್ತು ಸಂಕೋಚನಗೊಂಡಾಗ ಈ ರೀತಿಯಾಗಿ ಕಲ್ಲಿದ್ದಲಾಗಿ ಮಾರ್ಪಾಡು ಪಟ್ಟಿದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಈ ಒಂದು ಪ್ರಶ್ನೆ ಪ್ರಮುಖವಾದಂಥ ಪ್ರಶ್ನೆ ನೋಡಿ ಸ್ನೇಹಿತರೆ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಡಬಲ್ ಸ್ಟಾರ್ ಕೊಡೋಣ ಇದಕ್ಕೆ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನೆಂದು ಕರೀತಾರೆ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಪೆಟ್ರಾಲಜಿ ಅಂತ ಕರೀತಾರೆ. ಓಕೆ. ಪೆಟ್ರಾಲಜಿ ಎಂದು ಕರೀತಾರೆ ನೋಡಿ ಸ್ನೇಹಿತರೆ. ವೈಜ್ಞಾನಿಕ ಒಂದು ಹೆಸರ ಬಗ್ಗೆ ಕೂಡ ಕರೀತಾರೆ. ಪೆಟ್ರಾಲಜಿ ಏನಪ್ಪ ಅಂತಂದರೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಓಕೆ. ಗ್ರೀಕ್ ಭಾಷೆಯಲ್ಲಿ ಪೆಟ್ರೆ ಅಂದರೆ ಏನಪ್ಪ ಅಂತಂದರೆ ಶಿಲೆ ಎಂದು ಕರೀತಾರೆ. ಅಂದರೆ ಶಿಲೆಗಳ ಹುಟ್ಟು ಅಂತ ಕರೀತಾರೆ. ಅದರ ರಚನೆಯ ಗುಣಲಕ್ಷಣ ಬಗ್ಗೆ ಅಧ್ಯಯನ ನಡೆಸುವ ವೈಜ್ಞಾನಿಕ ಒಂದು ಅಧ್ಯಯನವನ್ನು ಏನಂದರೆ ಪೆಟ್ರಾಲಜಿ ಎಂದು ಕರೀತಾರೆ ನೋಡಿ ಸ್ನೇಹಿತರೆ. ಪೆಟ್ರಾಲಜಿ ಎಂದು ಶಿಲೆಗಳ ಬಗ್ಗೆ ಅಧ್ಯಯನ ಅಂತ ಕರೀತಾರೆ. ಅದೇ ರೀತಿಯಾಗಿ ಪೋಮಾಲಜಿ ಅಂತ ಬರ್ತದೆ. ಅದು ಪೋಮಾಲಜಿ ಹಣ್ಣುಗಳ ಬಗ್ಗೆ ಸಂಬಂಧಿಸಿದೆ ನೋಡಿ. ಓಕೆ. ಪೋಮಾಲಜಿ ಅದಕ್ಕೆ ಹಣ್ಣುಗಳ ಬಗ್ಗೆ ಸಂಬಂಧಿಸಿದೆ. ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್,
ಮರಳು ಶಿಲೆಯು ರೂಪಾಂತರ ಹೊಂದಿದಾಗ ಯಾವ ಶಿಲೆಯಾಗಿ ಬದಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕ್ವಾರ್ಟ್ ಜೈಟ್ ಅಂತ ಕರಿತೀವಿ ನೋಡಿರಿ. ಮರಳು ಶಿಲೆ ರೂಪಾಂತರ ಹೊಂದಿ ಕ್ವಾರ್ಟ್ ಜೈಟ್ ಶಿಲೆಯಾಗಿ ಪರಿವರ್ತನೆ ಹೊಂದುತ್ತದೆ ನೋಡಿರಿ. ಓಕೆ, ಮರಳು ಶಿಲೆ ಪದರ ಶಿಲೆಯು ತೀವ್ರ ಶಾಖವಾಡಿದಾಗ ಅದರ ಒಂದು ಅರಳುಗಳು ಮರಳು ಜೋಡಣೆಯಾಗಿ ಅತ್ಯಂತ ಕಠಿಣವಾದ ಕ್ವಾರ್ಟ್ ಜೆಟ್ ಎಂಬ ಒಂದು ರೂಪಾಂತರ ಶಿಲೆಯಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಿ ನೋಡಿರಿ. ಮರಳು ಶಿಲೆ ಯಾವುದಾಗ್ತದೆ? ಕ್ವಾರ್ಟ್ ಜೆಟ್ ಶಿಲೆಯಾಗಿ ರೂಪಾಂತರ ಹೊಂದುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಗ್ನಿಪರ್ವತದ ಸ್ಫೋಟದಿಂದ ಹೊರಬರುವಂಥ ಲಾವರಸ ಗಟ್ಟಿಯಾಗಿ ಉಂಟಾಗುವಂಥ ಅತ್ಯಂತ ಹಗುರವಾದ ಶಿಲೆ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಅಂದರೆ ಜ್ವಾಲಾಮುಖಿಯಿಂದ ಸ್ಫೋಟಗೊಂಡ ಕೇಸಿಂದ ಲಾವರಸ ಗಟ್ಟಿಯಾಗಿ ಉಂಟಾಗುವಂಥ ಹಗುರವಾದಂಥ ಶಿಲೆ ಯಾವುದಂತ ಕೊಟ್ಟಿದ್ದಾರೆ. ಹಗುರವಾಗಿರ್ತದೆ ಇದು. ಸರಿಯಾದ ಉತ್ತರ ಪ್ಯೂಮಸ್ ನೋಡಿರಿ. ಪ್ಯೂಮಸ್ ಅಂತ ಕರಿತಾರೆ ನೋಡಿರಿ. ಓಕೆ, ಪ್ಯೂಮಸ್ ಸರಿಯಾದ ಉತ್ತರ ಇದೆ ಅಂತ ಹೇಳ್ತೀವಿ. ಇದೊಂದು ವಿಶೇಷ ಅಗ್ನಿಶಿಲೆ ಆಗಿದೆ. ಓಕೆ, ಅನಿಲದ ಗುಳ್ಳೆಗಳಿಂದ ಇದರೊಂದು ರಂಧ್ರಗಳಿಂದ ಕೂಡಿದ್ದು ನೀರಿನ ಮೇಲೆ ತೇಲುವಷ್ಟು ಹಗುರವಾಗಿರ್ತದೆ ಈ ಒಂದು ಪ್ಯೂಮಸ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಒಂದು ವಿಧದ ಶಿಲೆಯು ಮತ್ತೊಂದು ವಿಧದ ಶಿಲೆಯಾಗಿ ನಿರಂತರ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಮೊದಲು ಅಗ್ನಿಶಿಲೆ ಇರುತ್ತೆ ಮೊದಲು, ಆಮೇಲೆ ಪದರ ಶಿಲೆ ಆಗುತ್ತಾ, ಪದರ ಆಗುತ್ತಾ, ಆಮೇಲೆ ರೂಪಾಂತರ ಆಗುತ್ತದೆ. ಈ ರೀತಿಯಾಗಿ ಬದಲಾಗುವ ಒಂದು ಪ್ರಕ್ರಿಯೆಗೆ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶಿಲಾಚಕ್ರ ಎಂದು ಕರೀತಾರೆ. ಓಕೆ, ರಾಕ್ ಸೈಕಲ್ ಅಂತ ಕರೀತಾರೆ. ಅದಕ್ಕಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಅಗ್ನಿಶಿಲೆ ಏನಪ್ಪ ಅಂತಂದರೆ ಸವೆದಿಗೆಸಿಂದ ಶಿಲೆ ಪದರ ಶಿಲೆ ಆಗ್ತದೆ, ನಂತರ ರೂಪಾಂತರ ಶಿಲೆ ಆಗ್ತದೆ, ಪುನಃ ಮ್ಯಾಗ್ಮಾ ಆಗಿ ಬದಲಾಗುವ ನಿರಂತರ ಪ್ರಕ್ರಿಯೆಯನ್ನು ನಾವು ಶಿಲಾಚಕ್ರ ಎಂದು ಕರೀತೇವೆ. ರಾಕ್ ಸೈಕಲ್ ಅಂತ ಕರೀತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರಶ್ನೆ ನಿಮಗೆ ನೋಡಿ ಸ್ನೇಹಿತರೆ, 14ನೇ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಶೆಲ್ ಎಂಬ ಒಂದು ಮೃದುವಾದ ಪದರ ಶಿಲೆಯು ರೂಪಾಂತರಗೊಂಡು ನಂತರ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಶೆಲ್ ಎಂಬ ಒಂದು ಶಿಲೆ ಏನಪ್ಪ ಅಂತಂದರೆ ರೂಪಾಂತರಗೊಂಡು ಯಾವ ಒಂದು ಪದರ ಶಿಲೆಯಾಗಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, 15ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವ ಶಿಲೆಗೆ ಪದರುಗಳಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಶ್ನೆಯಲ್ಲೇ ಉತ್ತರವನ್ನು ಕೂಡ ನಾವು ನೋಡಬಹುದು. ಯಾವ ಒಂದು ಶಿಲೆಗೆ ಪದರುಗಳು ಇರ್ತವೆ ಅಂತ ಕೊಟ್ಟರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪದರ ಶಿಲೆಗಳಿಗೆ ಪದರುಗಳು ಇರ್ತವೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತ ನಾವು ಹೇಳ್ತೀವಿ ನೋಡ್ರಿ. ನದಿ ಅಥವಾ ಗಾಳಿಯ ಮೂಲಕ ಏನಪ್ಪ ಅಂತಂದರೆ ಬಂದ ಮೆಕ್ಕಲು ಮಣ್ಣು ಕಾಲಾನಂತರದಲ್ಲಿ ಒಂದರ ಮೇಲೊಂದು ಪದರುಗಳಾಗಿ ಶೇಖರಣೆಯಾಗಿ ಈ ಒಂದು ಶಿಲೆ ರೂಪುಗೊಳ್ಳುತ್ತದೆ ನೋಡ್ರಿ. ಮೆಕ್ಕಲು ಮಣ್ಣು ಏನಪ್ಪ ಅಂತಂದರೆ ಗಾಳಿಯ ಮೂಲಕ ಅಥವಾ ನದಿಯ ಮೂಲಕ ಬಂದು ಏನಾಗಪ್ಪ ಅಂತಂದರೆ ಒಂದರ ಮೇಲೆ ಒಂದು ಶೇಖರಣೆಯಾಗಿ ಕೇಸಿಂದ ಪದರ ಶಿಲೆಯಾಗಿ ಪರಿವರ್ತನೆ ಹೊಂದುತ್ತದೆ. ಆದ್ದರಿಂದ ಇವುಗಳನ್ನು ಪದರಗಳು ಕಂಡು ಬರ್ತವೆ ಅಂತ ಹೇಳ್ತೀವಿ ಪದರ ಶಿಲೆಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದ ಪ್ರಸಿದ್ಧ ಡೆಕ್ಕನ್ ಟ್ರ್ಯಾಪ್ಸ್ ಪ್ರಸ್ಥಭೂಮಿ ಯಾವ ಶಿಲೆಯಿಂದ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದರ ಒಂದು ಪ್ರಶ್ನೆಗೂ ಕೂಡ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ತೀರ ಅಂತ ಅಂದ್ಕೊಂಡಿನಿ ಸ್ನೇಹಿತರೆ. 16ನೇ ಒಂದು ಪ್ರಶ್ನೆ ಮತ್ತು 14ನೇ ಒಂದು ಪ್ರಶ್ನೆಗೆ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ಉತ್ತರ ತಿಳಿಸ್ಬೇಕು. ಓಕೆ, ನೀವು ಶಿಲೆಗಳ ಬಗ್ಗೆ ಚಾಪ್ಟರ್ ಸಂಬಂಧಿಸಿದಂಥ ಯಾವ ರೀತಿಯಾಗಿ ಪರ್ಫೆಕ್ಟ್ ಹೊಂದಿದ್ದೀರಂತ ನಮಗೆ ಈ ಒಂದು ಉತ್ತರ ಮೂಲಕ ಗೊತ್ತಾಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಒಂದು ಪ್ರಶ್ನೆಗೆ ಕಮೆಂಟ್ ಮೂಲಕ ತಿಳಿಸಿ. 16ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಪದರ ಶಿಲೆಗಳು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪದರ ಶಿಲೆಗಳು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಲಿಥಿಫಿಕೇಷನ್ ಅಂತ ಕರೀತಾರೆ ನೋಡ್ರಿ. ಲಿಥಿಫಿಕೇಷನ್ ಎಂದು ಕರೆಯುತ್ತಾರೆ. ಪದರ ಶಿಲೆಗಳು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಲಿಥಿಫಿಕೇಷನ್ ಎಂದು ಕರೀತಾರೆ ನೋಡ್ರಿ. ಇದು ಸರಿಯಾದ ಉತ್ತರ ಆಗಿದೆ. ಓಕೆ, ಸಡಿಲವಾದ ಮೆಕ್ಕಲು ಮಣ್ಣು ಅಥವಾ ಸೆಡಿಮೆಂಟ್ಸ್ ಕಾಲಕ್ರಮೇಣ ಏನಪ್ಪ ಅಂತಂದರೆ ಒತ್ತಡದಿಂದ ಗಟ್ಟಿಯಾಗಿ ಶಿಲೆಯಾಗಿ ಪರಿವರ್ತನೆ ಆಗುವಂಥ ಪ್ರಕ್ರಿಯೆಯನ್ನು ನಾವೇನೆಂದು ಕರಿತೀವಿ ಅಂದರೆ ಲಿಥಿಫಿಕೇಷನ್ ಅಥವಾ ಶಿಲೀಕರಣ ಅಂತ ಕರೀತಾರೆ ನೋಡ್ರಿ. ಓಕೆ, ಶಿಲೀಕರಣ ಎಂದು ಕರೆಯುತ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಓಕೆ, ಶಿಲೀಕರಣ ಎಂದು ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಆಯುಧಗಳನ್ನು ತಯಾರಿಸಲು ಬಳಸುತ್ತಿದ್ದ ಅತ್ಯಂತ ಕಠಿಣವಾದ ಶಿಲೆ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ
ಈ ಒಂದು ಪ್ರಾಣಿಗಳನ್ನು ಸಾಯಿಸಲು ಬಳಸುವಂಥ ಅತ್ಯಂತ ಕಠಿಣವಾದಂಥ ಶಿಲೆಯನ್ನು ಬಳಕೆ ಮಾಡ್ತಿದ್ರು. ಅದು ಯಾವ ಶಿಲೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಪ್ಲಿಂಟ್. ನೋಡಿರಿ, ಪ್ಲಿಂಟ್ ಶಿಲೆ ಏನಪ್ಪ ಅಂತಂದರೆ ಪ್ರಾಣಿಗಳಿಗೆ ಸಾಯಿಸಲು ಬಳಸ್ತಿರ್ತಾರೆ ಇಂಥ ಒಂದು ಶಿಲೆಯನ್ನು. ಓಕೆ, ಪ್ಲಿಂಟ್ ಶಿಲೆಯನ್ನು ಬಳಕೆ ಮಾಡ್ತಿರ್ತಾರೆ ಆದಿಮಾನವರು. ಓಕೆ, ಬೆಂಕಿಯನ್ನು ಉಂಟು ಮಾಡಲು ಮತ್ತು ಕಲ್ಲಿನ ಒಂದು ಆಯುಧಗಳನ್ನು ತಯಾರಿಸಲು ಅತ್ಯಂತ ಗಟ್ಟಿಯಾದಂಥ ಪ್ಲಿಂಟ್ ಎಂಬ ಒಂದು ಶಿಲೆಯನ್ನು ಬಳಕೆ ಮಾಡುತ್ತಿರ್ತಾರೆ ಆದಿಮಾನವರು. ಓಕೆ, ಆದಿಮಾನವರು ಬಳಕೆ ಮಾಡಿದಂಥ ಒಂದು ಅತ್ಯಂತ ಕಠಿಣವಾದ ಒಂದು ಕಲ್ಲು ಶಿಲೆ ಯಾವುದಪ್ಪ ಅಂತಂದರೆ ಅದು ಪ್ಲಿಂಟ್ ಶಿಲೆ ಅಂತ ನಾವು ಕರಿತೀವಿ. ಪರೀಕ್ಷೆಯಲ್ಲಿ ಕೇಳುವಂಥ ಸಂಭವನೀಯತೆ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಮೃತ ಶಿಲೆ ಅಥವಾ ಮಾರ್ಬಲನ್ನು ಪ್ರಮುಖವಾಗಿ ಯಾವುದರಿಗೆ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಮೃತ ಶಿಲೆ ಅಥವಾ ಮಾರ್ಬಲ್ ಇದನ್ನು ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಕೂಡ ಅತ್ಯಂತ ಒಂದು ಸುಲಭವಾದಂಥ ಪ್ರಶ್ನೆಯಾಗಿದೆ ಅಂತಲೇ ಹೇಳಬಹುದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸುಂದರವಾದ ಸ್ಮಾರಕವನ್ನು ಕಟ್ಟಲು ಮತ್ತು ಕಟ್ಟಡವನ್ನು ಕಟ್ಟಲು ಇದನ್ನು ಬಳಕೆ ಮಾಡುತ್ತಾರೆ, ಅಮೃತ ಶಿಲೆ ಮತ್ತು ಮಾರ್ಬಲ್ ಶಿಲೆಯನ್ನು. ಓಕೆ, ಉದಾಹರಣೆಗೆ ನಾವು ತಾಜ್ ಮಹಲ್ ನೋಡ್ಬೋದು ಸ್ನೇಹಿತರೆ. ತಾಜ್ ಮಹಲ್ ಏನಪ್ಪ ಅಂತಂದರೆ ಶಾಜಹಾನ್ ಕಟ್ತಾನೆ. ಆ ಒಂದು ಶಾಜಹಾನ್ ಕಟ್ಟಿದಂಥ ಒಂದು ಯಾವ ಶಿಲೆ ಮೂಲಕ ಅಂದರೆ ಅಮೃತ ಶಿಲೆಯ ಮೂಲಕ ಈ ಒಂದು ತಾಜ್ ಮಹಲ್ ಕಟ್ಟುತ್ತಾರೆ ನೋಡಿರಿ. ಓಕೆ, ತಾಜ್ ಮಹಲ್ ಯಾವ ಒಂದು ಶಿಲೆ ಮೂಲಕ ಆಗಿದೆಪ್ಪ ಅಂತಂದರೆ ಅದು ಅಮೃತ ಶಿಲೆ ಮೂಲಕ ಕಟ್ಟಲಾಗಿದೆ. ಇದನ್ನು ಕಟ್ಟಿದವರು ಯಾರಪ್ಪ ಅಂತಂದರೆ ಶಹಜಹಾನ್ ಆಗಿದ್ದಾರೆ, ಮೊಘಲ್ನ ಒಂದು ಪ್ರಮುಖ ಅರಸ ಆಗಿರ್ತಾನೆ. ಓಕೆ, ಅಮೃತ ಒಂದು ಶಿಲೆ ಏನಪ್ಪ ಅಂತಂದರೆ ಆಕರ್ಷವಾಗಿದ್ದರಿಂದ ಇದನ್ನು ಬಳಕೆ ಮಾಡ್ತಾರೆ. ತಾಜ್ ಮಹಲ್ ಉದಾಹರಣೆಯಾಗಿ ನೋಡಿ. ಓಕೆ, ಮನೆಯ ಅಲಂಕಾರಕ್ಕೆ ಕೂಡ ಬಳಕೆ ಮಾಡ್ತಾರೆ. ಸ್ನೇಹಿತರೆ, ಕೊನೆಯ ಪ್ರಶ್ನೆ, ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. 20ನೇ ಒಂದು ಪ್ರಶ್ನೆ. 14, 16, 20 ಮೂರು ಒಂದು ಕ್ವಶನ್ಗಳನ್ನು ನಿಮಗೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಭೂಮಿಯ ಕವಚದ 95% ಭಾಗ 95% ಭಾಗ ಯಾವ ಒಂದು 2 ಶಿಲೆಗಳಿಂದ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಒಳಗಡೆ 95% ಅಷ್ಟು ಯಾವ ಒಂದು ಶಿಲೆಗಳಿಂದ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ಕೋರ್ ಎಷ್ಟಾದವು ಆ 3 ಕ್ವಶನ್ ಬಿಟ್ಟು 17ಕ್ಕೆ ನಿಮ್ಮ ಒಂದು ಊಹೆ ಏನಾಗಿತ್ತು, ನೀವೇನು ಅಂದ್ಕೊಂಡಿದ್ದೀರೋ ಅದರ ಒಂದು ಸ್ಕೋರ್ ಎಷ್ಟು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಚಾಪ್ಟರ್ ವೈಸ್ ಕ್ವಶನ್ಗಳವ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿದೆ. ಬೇರೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಕೂಡ ಈ ರೀತಿಯಾಗಿ ಚಾಪ್ಟರ್ ವೈಸ್ ಕ್ವಶನ್ ಕೇಳಲ್ಲ ಮತ್ತು ಹೇಳಲ್ಲ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ನಿಮ್ಮ ದೋಸ್ತರು ಕೂಡ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ, ಯಾಕಂದರೆ ಮುಂದೆ ಬರುವಂಥ ಪರೀಕ್ಷೆಗಳು ಭಾಳ ಹತ್ತಿರದಲ್ಲಿ ಇವೆ. ಓಕೆ, ಪರೀಕ್ಷೆಯ ಒಂದು ಕನ್ಫರ್ಮ್ ಆಗುವಂಥ ಸಾಧ್ಯತೆ ಭಾಳಷ್ಟಿದೆ. ಅದಕ್ಕಾಗಿ ನೀವೇನಪ್ಪ ಅಂತಂದರೆ ಓದನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.